ನಮ್ಮ ಹಾಸನದಿಂದ ಆಲ್ಮೋಸ್ಟ್ 500 600 ಕಿಲೋಮೀಟರ್ ದೂರ ಇರೋಂಥ ಒಂದು ಹತ್ತಿನಿಗೆ ಡೆಲಿವರಿ ಕೊಟ್ಟಿದ್ವಿ. ಕಾಕ್ಸಿಲೆಮೆನೋ ಆಲ್ ಸೀಸನ್ ವೆರೈಟಿ ಏರ್ ಲೇಯರ್ ನೋಡ್ಕೊಂಡು ನೀವು ಕೂಡ ಪ್ಲಾಂಟೇಶನ್ ಮಾಡ್ಬೋದು. ಸೊ ನಾವು ಈ ಕಡೆ ಬಿಜಾಪುರ ಇಂಡಿ ತಾಲೂಕ್ ಆಗಿರ್ಬೋದು ಅಥವಾ ಹತ್ತಿನಿ ಆಗಿರ್ಬೋದು ಗಜೇಂದ್ರಗಡ ಆಗಿರ್ಬೋದು ಕಾಂಪೋಸ್ಟ್ ಅದನ್ನು ಕೂಡ ಕೊಟ್ಟಿರೋಂಥದ್ದು. ಸೊ ಇಲ್ಲಿ ಆಲ್ರೆಡಿ ಲೆಮನ್ ಪ್ಲಾಂಟ್ಸ್ ನ ತಗೊಂಡಿರೋದ್ರಿಂದ ಅದರೊಳಗಡೆ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಕಾಂಪೋಸ್ಟ್ ನ ಹಾಕಿ ಪ್ಲಾಂಟೇಶನ್ ಮಾಡಿ ಅನ್ನೋದು ನಮ್ಮ ಸಜೆಷನ್. ಇಲ್ಲಿ ನಿಮಗೆ ಅಗ್ರೋಲೈಸರ್ ಅಗ್ರೋಸ್ಮೈಲ್ ಸೊ ಇದನ್ನು ಕೂಡ ಸಮಸ್ಯೆಗಳಿಗೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಆಲ್ ಸೀಸನ್ ಕಾಕ್ಸಿಲೆಮೆನ್ ನಾವು ಏನು ಸೇಲ್ ಮಾಡ್ತಾ ಇದ್ವಿ, ಒಂದು ಏನು ಕಸ್ಟಮರ್ಗೆ ಕೊಡ್ತಾ ಇದ್ವಿ. ಸೊ ಆಲ್ರೆಡಿ ಇವಾಗ ನಾವು ಹತ್ತಿನಿ ಅಲ್ಲ ಇದು ಹತ್ತಿನಿ ಹತ್ರ ಮದಬಾವಿ ಅಂದ್ರೆ ನಮ್ಮ ಹಾಸನದಿಂದ ಆಲ್ಮೋಸ್ಟ್ 500 600 ಕಿಲೋಮೀಟರ್ ದೂರ ಇರೋಂಥ ಒಂದು ಹತ್ತಿನಿಗೆ ಡೆಲಿವರಿ ಕೊಟ್ಟಿದ್ವಿ. ಕಾಕ್ಸಿಲೆಮೆನೋ ಆಲ್ ಸೀಸನ್ ವೆರೈಟಿ ಏರ್ ಲೇಯರ್ ಪ್ಲಾಂಟ್ಸ್. ಸೊ 4 to 5 kg ಬ್ಯಾಗಲ್ಲಿ ಬರೋ ಅಂತ ಪ್ಲಾಂಟ್ಸ್ ನಾವು ಆಲ್ರೆಡಿ ಇಲ್ಲಿ ಡೆಲಿವರಿ ಕೊಟ್ಟಿರೋಂಥದ್ದು. ಸೊ ಆಲ್ರೆಡಿ ಡೆಲಿವರಿ ಕೊಟ್ಟಿರೋ ಪ್ಲಾಂಟ್ಸ್ ಯಾವ ತರ ಇರೋದನ್ನ ನೀವು ನೋಡಬಹುದು. ನರ್ಸರಿನಲ್ಲಿ ನಿಮ್ಗೆ ಏನು ವಿಡಿಯೋಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀವಿ ಅದೇ ಪ್ಲಾಂಟ್ಸ್ ಇವರು ಡೆಲಿವರಿ ಕೊಟ್ಟಿದ್ವಿ. ಮತ್ತೆ ಅವ್ರನ್ನೇ ಕೇಳೋಣ ಪ್ಲಾಂಟ್ಸ್ ಯಾವ ತರ ಇದೆ ಮತ್ತೆ ಅವ್ರು ಎಷ್ಟನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಒಂದ್ಸಲ ಕೇಳೋಣ. ನಮಸ್ಕಾರ. ಇವಾಗ ಸೊ ಆಲ್ರೆಡಿ ಈಗ ನಮ್ಮ ವಿಡಿಯೋನ ನೋಡಿ ನೀವು ಆಲ್ರೆಡಿ ಬುಕ್ ಮಾಡಿದ್ರಿ, ತುಂಬಾ ಸಲ ಟ್ರೈ ಮಾಡಿದಿರಾ, ನಾವು ಕಾಂಟ್ಯಾಕ್ಟ್ ಮಾಡಕ್ ಆಗಿಲ್ಲ ಅಂತ ಕೂಡ ನೀವು ಬೇಸರನ್ನ ಹೇಳ್ತಾ ಇದ್ರಿ. ಬಟ್ ಇವಾಗ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ದಿನಕ್ಕೆ ಡೆಲಿವರಿ ಕೊಟ್ಟು ಮತ್ತೆ ನಿಮ್ಮ ಹತ್ರ ಏನ್ ಪ್ರೈಸ್ ತಗೊಂಡಿದ್ವಿ ಇನ್ಕ್ಲೂಡಿಂಗ್ ವಿತ್ ಡೆಲಿವರಿ ಇಲ್ಲಿಗೆ ಎಲ್ಲಾನು ನೀವು ಆರಾಮಾಗಿ ಹೇಳ್ಬೋದು, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಸೊ ಇವಾಗ ಹೇಳಿ ಎಷ್ಟು ಪ್ಲಾನ್ಸ್ ತಗೊಂಡಿದ್ದೀರಾ, ಯಾವ ರೇಟಿ ತಗೊಂಡಿದ್ದೀರಾ, ಏನ್ ರೇಟಿ ಡೆಲಿವರಿ ಕೊಟ್ಟಿದ್ದೀನಿ, ಬಟ್ ನಿಮ್ಮ ಊರು ಎಲ್ಲಿದೆ ಅಷ್ಟು. ಇದು ಕಬ್ಜಿ ಅಂತ 250 ರೂಪಾಯಿಗೆ ಒಂದು, ಮತ್ತೆ ಹಾಸನದಿಂದ ಬೆಳಗಾವಿ ಡಿಸ್ಟಿಕ್ ಹತ್ತನಿ ತಾಲೂಕ ಮದಬಾವಿ ಅಂತ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ನಾನು ಆರ್ಡರ್ ಸುಮಾರು ಸರಿ ಒಂದು 2 ರಿಂದ 3 ತಿಂಗಳು ಕಾಲ್ ಮಾಡ್ತಾ ಇದ್ದೆ ಇವರಿಗೆ, ಅಲ್ಲಿವರೆಗೂ ಸಿಕ್ಕಿರ್ಲಿಲ್ಲ. ಈಗ ಕಾಲ್ ಮಾಡಿಬಿಟ್ಟು ಫೋನ್ ಮಾಡಿದ ನಂತರ ನನಗೆ ಎರಡು ದಿವಸಲ್ಲೇ ನನಗೆ ಡೆಲಿವರಿ ಕೊಟ್ಟಿದ್ದಾರೆ. ಓಕೆ, ಇವಾಗ 250 ರುಪೀಸಿಗೆ ಇನ್ಕ್ಲೂಡಿಂಗ್ ವಿತ್ ಟ್ರಾನ್ಸ್ಪೋರ್ಟೇಷನ್ ಸೇರಿ ಇಲ್ಲಿಗೆ ಡೆಲಿವರಿ ಕೊಟ್ಟಿರೋಂಥದ್ದು. ಬರೋ ಇವಾಗ 250 ರುಪೀಸಿಗೆ ನಿಮ್ಗೆ ಗಿಡದ ರೇಟ್ ತಗೊಂಡು ಡೆಲಿವರಿ ಚಾರ್ಜ್ ಏನಾರು ಹಾಕಿದೀವಿ ಅದಕ್ಕೆ ಅದನ್ನು ತಿಳಿಸ್ಬಿಡಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಡೆಲಿವರಿ ಚಾರ್ಜ್ ನಾನು ತಗೊಂಡಿಲ್ಲ. ಮತ್ತೆ ಇವರು ಸೀಡ್ಲೆಸ್ ಲೆಮನ್ ಕೂಡ ತಗೊಂಡಿದ್ದಾರೆ. ಕೆಲವೊಂದು ಹಣ್ಣಿನ ಗಿಡಗಳಿಗೆ, ಒಂದು ಸೇಬಿಂಗ್ ಗಿಡ ಮತ್ತೆ ನಾಟಿ ತೆಂಗಾಗಿರ್ಬೋದು, ಕಿತ್ಲೆ ಗಿಡ ಆಗಿರ್ಬೋದು ಅದನ್ನು ಕೂಡ ತಗೊಂಡಿರೋ ಅಂಥದ್ದು. ಸೊ ಮೇನ್ ಕ್ರಾಫ್ಟ್ ಆಗಿ ಅವರು ಲೆಮನ್ ಪ್ಲಾಂಟ್ಸ್ ನ ನಮ್ಮ ಹತ್ರ ತಗೊಂಡಿರೋದು ಏರ್ ಲೇಯರ್ ಪ್ಲಾಂಟ್ಸ್. ಬ್ರೋ ನಿಮಗೆ ಆಲ್ರೆಡಿ ನಾವು ವಿಡಿಯೋದಲ್ಲಿ ತೋರಿಸ್ತಿರ್ತೀವಿ ಏರ್ ಲೇಯರ್ ಪ್ಲಾಂಟ್ಸ್ ಆಲ್ರೆಡಿ ಕಾಯಿ ಇರುತ್ತೆ, ಫ್ಲವರಿಂಗ್ ಇರುತ್ತೆ. ಸೊ ಅದನ್ನ ಕಿತ್ತಾಕ್ಬಿಟ್ಟು ನಿಮಗೆ ಕೊಡ್ತೀವಿ ಅಂತ. ಆದಷ್ಟು ನಮ್ಗೆ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಿತ್ತಾಕಿರ್ತೀವಿ ನಾವು ನರ್ಸರಿನಲ್ಲಿ ಕಳೆ ಗಿಳೆ ಎಲ್ಲ ತೆಗಿಬೇಕಾದ್ರೆ. ಆದ್ರೂ ನಿಮಗೆ ಒಂದೊಂದ್ರಲ್ಲಿ ಫ್ಲವರಿಂಗ್ ಆಲ್ರೆಡಿ ಕಾಣಿಸುತ್ತೆ ಆದ್ರೂ ಅಲ್ವಾ. ಸೊ ಇದೆಯಾ ಬ್ರೋ ಆಲ್ರೆಡಿ ಫ್ಲವರಿಂಗ್ ಇದೆಯಾ? ಏರ್ ಲೇಯರ್ ಪ್ಲಾಂಟ್ಸ್ ಅನ್ನೋದು ನಿಮಗೆ ಗ್ಯಾರಂಟಿ ಆಗುತ್ತಾ ಅಲ್ವಾ? ಸೊ ಮತ್ತೆ ಇನ್ನೊಂದು ನಿಮಗೆ ಪ್ಯಾಕೆಟ್ ಬಂದು ಏನ್ 4 to 5 kg ಬ್ಯಾಗ್ ಬರುತ್ತೆ. ಸೊ ಅದು ಬಂದು ಪ್ಯಾಕೆಟ್ ಅಲ್ಲೇ ಬೆಳೆದಿರೋಂಥ ಗಿಡ ಅಲ್ಲ. ಸೊ ತುಂಬಾ ಜನ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಅದನ್ನು ಕೂಡ ಬ್ರೋ ಆಲ್ರೆಡಿ ಒಂದು ಡ್ಯಾಮೇಜ್ ಗಿಡದಲ್ಲಿ ಓಪನ್ ಮಾಡೋರಿಗೆ ತೋರಿಸ್ತೆ. ಏರ್ ಲೇಯರ್ ಪ್ಲಾಂಟ್ಸ್ ಬಂದು ನಿಮ್ಗೆ ಜಸ್ಟ್ ಒಂದು 200 ರಿಂದ 300 ಗ್ರಾಮ್ ಮಣ್ಣಿಗೆ ಅದನ್ನ ಕಟ್ಟಿರ್ತಾರೆ ಏರ್ ಲೇಯರ್ ನ. ಅದಾದ್ಮೇಲೆ ಈ ಪ್ಯಾಕೆಟಿಗೆ ಹಾಕಿ ಪ್ಯಾಕ್ ಮಾಡೋಂಥದ್ದು. ಅಂದ್ರೆ ಯಾಕೆಂದ್ರೆ ಗಿಡದ ಪ್ಯಾಕೆಟ್ ಬಂದು ಯಾಕೆ ಸೈಜ್ ದೊಡ್ಡದಿರುತ್ತೆ ಅಂದ್ರೆ ಗಿಡ ದೊಡ್ಡದಿರೋದ್ರಿಂದ. ಸೊ ಆ ಕೆಪಾಸಿಟಿ ಆ ಮಣ್ಣು ಆ ಗಿಡದ ಸೈಜ್ಗೆ ಅಷ್ಟು ಮಣ್ಣು ಬೇಕೇ ಬೇಕು ಕಂಪಲ್ಸರಿ. ಬುಟ್ಟಿ ಕಟ್ಬೇಕಾದ್ರೆ ಕಡಿಮೆ ಮಣ್ಣಿದ್ರು ನಡೆಯುತ್ತೆ. ಬಟ್ ಆದ್ರೆ ಪ್ಯಾಕೆಟ್ ಮಾಡ್ಬೇಕಾದ್ರೆ ಜಾಸ್ತಿ ಇರ್ಲಿ ಅಂತ ಹೇಳಿ ಅದನ್ನ ಏರ್ ಲೇಯರಿಗೆ ಮಾಡಾದ್ಮೇಲೆ ಪ್ಯಾಕೆಟ್ಗೆ ಅದನ್ನ ಜಾಸ್ತಿ ಮಣ್ಣಿಗೆ ಹಾಕಿ ಪ್ಯಾಕೆಟ್ ನ ಮಾಡಿರ್ತಾರೆ. ಸೊ ಟ್ರಾನ್ಸ್ಪೋರ್ಟೇಷನ್ ಇನ್ಕ್ಲೂಡಿಂಗ್ ಸೇರಿ ಇವರಿಗೆ ಇಲ್ಲಿ ಡೆಲಿವರಿ ಕೊಟ್ಟಿದ್ವಿ. ತುಂಬಾ ಜನ ಕೆಲವೊಂದು ನರ್ಸರಿ ಅವರು ಕಮೆಂಟ್ಸ್ ಹಾಕ್ತಿರ್ತಾರೆ, ನಾವು ಅಷ್ಟು ಕೊಡ್ತೀವಿ, ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿ. ಸೊ ನೀವು ಯಾವ ತಳಿನ ಕೊಡ್ತಾ ಇದ್ದೀರ ಅನ್ನೋದನ್ನ ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಸರ್ ನಾವು ನಿಮ್ಗೆ 200 ರುಪೀಸ್ಗೆ ಗಿಡ ಕೊಡ್ತೀವಿ, 200 ರುಪೀಸ್ ನಿಮ್ಗೆ ಹಾಸನಲ್ಲಿ ಕೊಡ್ತೀರಾ, ಬಟ್ ಇಲ್ಲಿ ನಿಮ್ಗೆ ಇದಕ್ಕಲ್ಲ, ಇಲ್ಲಿಗೆ ಹತ್ತಿನಿಗಲ್ಲ 600 ಕಿಲೋಮೀಟರ್ ನಿಮ್ಗೆ ಫ್ರೀ ಆಗಿ ಯಾರೋ ಡೆಲಿವರಿ ನಿಮಗೆ ಕೊಡಕ್ಕಾಗಲ್ಲ. ಸೊ ನಾವು ಇಲ್ಲಿವರೆಗೂ ನಿಮ್ಗೆ ಫ್ರೀ ಆಗಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ವಿ. ಸೊ ಇದು ಮೇಯ್ನು. ಇದ್ರ ಜೊತೆಗೆ ಸೊ ನಮ್ಮ ವಿಡಿಯೋದಲ್ಲಿ ಆಲ್ರೆಡಿ ನೀವು ಗೊಬ್ಬರದ್ದು ಕೂಡ ನೋಡಿದ್ರಿ. ಸೊ ಆಲ್ರೆಡಿ ನಾನು ನಿಮಗೆ ಅಗ್ರೋಲೈಸರ್ ಮತ್ತೆ ಅಗ್ರಿ ಸ್ಮೈಲ್ ಅಂತ ಹೇಳ್ಬಿಟ್ಟು ಒಂದು ಗೊಬ್ಬರದ್ದು ಕೂಡ ತೋರಿಸಿದೆ, ರೂಟ್ ಡೆವಲಪ್ಮೆಂಟ್ಗೆ, ರೂಟ್ ಟ್ರೀಟ್ಮೆಂಟ್ಗೆ. ಮತ್ತೆ ನಿಮಗೆ ಆರ್ಗ್ಯಾನಿಕ್ ಗೊಬ್ಬರದ್ದು ಕೂಡ ತೋರಿಸಿದ್ದೆ. ಸೊ ಅದನ್ನು ಕೂಡ ಇವರು ಆಲ್ರೆಡಿ ಪರ್ಚೇಸ್ ಮಾಡಿರೋಂಥದ್ದು, ಯಾವ ತರ ಮಾಡ್ಬೇಕು ಅನ್ನೋದು ಕೂಡ ಗೈಡ್ ಮಾಡಿ ಸೊ ಕಾಂಬೋದಲ್ಲಿ ಇವರಿಗೆ ಕೊಟ್ಟಿರೋಂಥದ್ದು. ಅದನ್ನು ಕೂಡ ಬನ್ನಿ ನೋಡಕ್ ಹೋಗೋಣ. ಸೊ ಯಾವ ತರ ಗೊಬ್ಬರನ ತಗೊಂಡಿದ್ರೆ ಎಷ್ಟು ಚೀಲ ತಗೊಂಡಿದ್ದಾರೆ. ಸೊ ಇಲ್ಲಿ ತಗೊಂಡಿರೋಂಥದ್ದು 575 ಗಿಡ ಟೋಟಲ್. ಸೊ ಅದಕ್ಕೆ ಎಷ್ಟು ಗೊಬ್ಬರ ತಗೊಂಡಿದ್ದಾರೆ, ಅಗ್ರಿಲೈಸರ್ ಎಷ್ಟು ತಗೊಂಡಿದ್ದಾರೆ, ಸೊ ಆರ್ಗ್ಯಾನಿಕ್ ಮತ್ತೆ ಅದು ರೂಟ್ ಡೆವಲಪರ್ ಎರಡು ಸೇರಿ ಏನಿದೆ ನೋಡೋಣ. ಪ್ರೆಸೆಂಟ್ ಇಲ್ಲಿ ಈ ತೋಟಕ್ಕೆ ಇವರು ಪ್ಲಾಂಟ್ಸ್ ನ ಹಾಕ್ತಾ ಇರೋದು ಕಾಕ್ಸಿಲೆಮೆನ್ ನೋಡಿ, ಫುಲ್ ಕಂಪ್ಲೀಟ್ ಓಪನ್ ಲ್ಯಾಂಡ್. ಸೊ ಇದು ಬಂದು ನಿಮ್ಗೆ ಪೂರ್ತಿ ಬಯಲ್ಸೀಮೆ ಆಗಿರೋದ್ರಿಂದ ಲೆಮನ್ ಪ್ಲಾಂಟ್ಸ್ ಗೆ ಅತಿ ಹೆಚ್ಚು ನೀರು ಅವಶ್ಯಕತೆ ಇಲ್ಲ. ಸೊ ಅಂತ ಜಾಗದಲ್ಲಿ ಈ ಗಿಡಗಳನ್ನ ಬೆಳಿತಾರೆ. ಸೊ ಹಂಗಾಗಿ ಈ ಫ್ಲಾಟ್ಗೆ ಇವರು 15x15 ಡಿಸ್ಟೆನ್ಸ್ ಅಲ್ಲಿ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಸೊ ಅದು ಆಕ್ಚುಲಿ ಇವ್ರದ್ದು ಪ್ಲಾಂಟೇಶನ್ ಕ್ರಮ ಸ್ವಲ್ಪ ಡಿಫರೆನ್ಸ್ ಇದೆ. ಬಟ್ ನಾವು ಸಜೆಷನ್ ಮಾಡೋದು ನಿಮ್ಗೆ 15x15 ಮಾಡಿ ಅಂತ. ಇವರು 12x12. ಸೊ ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲಿಗೆ 12x12, ಗಿಡದಿಂದ ಗಿಡಕ್ಕೂ 12x12. ಬಟ್ ಜಿಗ್ಜಾಗ್ ಶೇಪ್ ಅಲ್ಲಿ ಮಾಡೋದ್ರಿಂದ 15 ಅಡಿ ಗಿಡದಿಂದ ಗಿಡಕ್ಕೆ ಬರುತ್ತೆ. ಸೊ ಅದು ಪ್ಲಾನಿಂಗ್ ಯಾರಿಗಾದ್ರು ಬೇಕು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ಅದ್ರ ಬಗ್ಗೆ ಸಪರೇಟ್ ಒಂದು ವಿಡಿಯೋನ ಮಾಡ್ತೀನಿ. ಬಟ್
15x15 ಮಾಡಿ ಅನ್ನೋದು ನಮ್ಮ ಸಜೆಷನ್. ಸೊ ಇದು ಫ್ಲಾಟಿಗೆ ಆಗ್ತಿದೆ. ಇದು ಫ್ಲಾಟ್ ಯಾವ ತರ ಇದೆ ಅಂತ ಕೂಡ ನಾನು ಡ್ರೋನ್ ಕ್ಲಿಪ್ಪಿಂಗ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಸೊ ಈ ತರ ಫ್ಲಾಟ್ ಇರೋಂಥದಕ್ಕೆ ಪ್ಲಾಂಟೇಶನ್ ಮಾಡ್ತಾ ಇರೋಂಥದ್ದು. ಇದ್ರ ಜೊತೆಗೆ ಇವ್ರು ಆಲ್ರೆಡಿ ಈಗೇನ್ ಪ್ಲಾಂಟ್ ಮಾಡ್ತಿದೆ ಇದ್ರ ಪಕ್ಕದಲ್ಲೇ ಕೂಡ ದಾಳಿಂಬೆನೂ ಕೂಡ ಮಾಡಿರೋಂಥದ್ದು, ಅದು ಕೂಡ ಓಪನ್ ಲ್ಯಾಂಡ್ ಅಲ್ಲಿ ಸೊ ಮಾಡಿರೋಂಥದ್ದು. ಅದು ಕೂಡ ನಿಮಗೆ ಡ್ರೋನ್ ಕ್ಲಿಪ್ಪಿಂಗ್ಸ್ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ಯಾವ ತರ ಮಾಡ್ತಿದ್ರೆ ಅನ್ನೋದು ಕೂಡ ನೀವು ಕೂಡ ನೋಡ್ಕೊಂಡು ನೀವು ಕೂಡ ಪ್ಲಾಂಟೇಶನ್ ಮಾಡ್ಬೋದು. ಸೊ ನಾವು ಈ ಕಡೆ ಬಿಜಾಪುರ, ಇಂಡಿ ತಾಲೂಕು ಆಗಿರ್ಬೋದು, ಅಥವಾ ಅತ್ವಿನಿ ಆಗಿರ್ಬೋದು, ಗಜೇಂದ್ರಗಡ ಆಗಿರ್ಬೋದು, ಅಥವಾ ನಿಮಗೆ ಮುದೋಳ ಆಗಿರ್ಬೋದು, ಈ ಕಡೆ ಎಲ್ಲಾ ಕಡೆನೂ ಕೂಡ ನಾವು ಆಲ್ ಸೀಸನ್ ಕಾಕ್ಸಿಲ್ ಎಮ್ಮೆನ ಕೊಡ್ತಾ ಇದೀವಿ. ಯಾರಿಗಾದ್ರು ಬೇಕು ಅಂದ್ರೆ ಡೈರೆಕ್ಟ್ ಬುಕಿಂಗ್ ನ ಮಾಡ್ಕೊಬಹುದು. ನೀವು ಬಲ್ಕ್ ಆರ್ಡರ್ ಕೊಟ್ರೆ 250 rupeesಗೆ ಇನ್ಕ್ಲೂಡಿಂಗ್ ವಿತ್ ಟ್ರಾನ್ಸ್ಪೋರ್ಟೇಷನ್ ನಿಮಗೆ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ತಾ ತಿಳಿಸ್ತಾ ಇದ್ದೀನಿ. ಮತ್ತೆ ಫೈನಲ್ ಆಗಿ ಗೊಬ್ಬರದ ನೋಡ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಿಗಾದ್ರು ಗಿಡ ಬೇಕು ಅಂದ್ರೆ ಬರ್ತಾ ಇರೋಂಥ ನಂಬರ್ಗೆ ಡೈರೆಕ್ಟ್ ಆಗಿ ವಾಟ್ಸಪ್ ಅಲ್ಲಿ ಮೆಸೇಜ್ ನ ಮಾಡಿ. ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬೇಡಿ. ಸೊ ಸೀಸನ್ ಆಗಿರೋದ್ರಿಂದ ತುಂಬಾ ಫೋನ್ಸ್ ಬರುತ್ತೆ, ಅಟೆಂಡ್ ಮಾಡಕ್ ಪ್ರಾಬ್ಲಮ್ ಆಗ್ತಿದೆ. ಸೊ ಸಾಧ್ಯವಾದಷ್ಟು ನಮ್ಮ ಸ್ಟಾಫ್ ನಿಮ್ಮ ಫೋನ್ ಅಟೆಂಡ್ ಮಾಡ್ತಾರೆ, ಮಾತಾಡ್ತಾರೆ. ಸೊ ದಯವಿಟ್ಟು ಅವ್ರಿಗೆ ರೆಸ್ಪಾನ್ಸ್ ನ ಮಾಡಿ. ಸೊ ನಾನೇ ಪ್ರತಿಯೊಬ್ಬರ ಹತ್ರ ಮಾತಾಡಬೇಕು ಅಂದ್ರೆ ದಯವಿಟ್ಟು ಅದು ಸಾಧ್ಯ ಆಗ್ತಿಲ್ಲ. ಹಂಗಾಗಿ ಸ್ಟಾಫ್ ಮಾಡ್ಕೊಂಡು ನಾವು ಅವ್ರ ಹತ್ರ ನಿಮ್ಮ ಆರ್ಡರ್ನ ಬುಕ್ಸ್ನ ಮಾಡ್ಕೋತಾ ಇದೀವಿ. ಹಂಗಾಗಿ ದಯವಿಟ್ಟು ಅವ್ರ ಹತ್ರ ತಿಳ್ಕೊಳ್ಳಿ. ಸೊ ಡೆಲಿವರಿ ಕೊಡಕ್ಕೆ ಬಂದಾಗ ಕಂಪ್ಲೀಟ್ ಮಾಹಿತಿ ನಾನೇ ಬರ್ತೀನಿ ಡೆಲಿವರಿ ಕೊಡ್ಲಿಕ್ಕೆ, ಅವಾಗ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಇರೋ ಅಂಥದ್ದು ಇವರಿಗೆ ಫರ್ಟಿಲೈಸರ್ ಪ್ರತಿ ಎರಡನ್ನೂ ಕೊಟ್ಟಿದೆ ಅಂತದ್ದು. ಇಲ್ಲಿ ನಿಮಗೆ ಅಗ್ರೋಲೈಸರು, ಅಗ್ರೋಸ್ಮೈಲು, ಸೊ ಇದನ್ನು ಕೂಡ ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತೆ ನಮ್ಮ ಪೇಜಲ್ಲಿ ನೋಡಿರೋ ಅಂತ ಒಂದು ಕಾಮಧೇನು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರ್ಬೋದು, ಕಾಂಪೋಸ್ಟ್, ಅದನ್ನು ಕೂಡ ಕೊಟ್ಟಿರೋ ಅಂಥದ್ದು. ಸೊ ಇಲ್ಲಿ ಆಲ್ರೆಡಿ ಲೆಮನ್ ಪ್ಲಾಂಟ್ಸ್ ನ ತಗೊಂಡಿರೋದ್ರಿಂದ ಅದರೊಳಗಡೆ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಕಾಂಪೋಸ್ಟ್ ನ ಹಾಕಿ ಪ್ಲಾಂಟೇಶನ್ ಮಾಡಿ ಅನ್ನೋದು ನಮ್ಮ ಸಜೆಷನ್. ಯಾಕೆಂದ್ರೆ ಗಿಡ ಬೆಳವಣಿಗೆ ತುಂಬಾ ಚೆನ್ನಾಗುತ್ತೆ. ಸೊ ನೀವು ಆಲ್ರೆಡಿ ಏನು ಗುಂಡಿನ ತೆಗಿತೀರಾ ಅದರೊಳಗಡೆ ನೀವು ಸೊ ಆಲ್ರೆಡಿ ಕಾಂಪೋಸ್ಟ್ ಮತ್ತೆ ಮಣ್ಣು ಎರಡನ್ನ ಮಿಕ್ಸ್ ಮಾಡಿ ನೀವು ಫಿಲ್ ಮಾಡಿ ಆಫ್ಟರ್ 2 days ನೀವು ಗಿಡನ ಪ್ಲಾಂಟೇಶನ್ ಮಾಡೋದ್ರಿಂದ ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಇವರಿಗೆ ರೈತರಿಗಾಗಿ ಮಾಡಿರೋಂಥ ಒಂದು ಕಾಮಧೇನು ಗೊಬ್ಬರನ ಇವ್ರಿಗೆ ಕೊಟ್ಟಿದ್ವಿ. 25 ಚೀಲನ ಇವ್ರು ತಗೊಂಡಿರೋಂಥದ್ದು. ಅದ್ರ ಜೊತೆಗೆ ಸೊ ಇದನ್ನ ಕೊಟ್ಟು 1 ತಿಂಗಳ ನಂತರ ಸೊ ಅಗ್ರೋಲೈಸರು ಮತ್ತೆ ಅಗ್ರೋ ಸ್ಮೈಲ್, ಸೊ ಎರಡನ್ನೂ ಕೂಡ ಒಂದೇ ಕಾಂಬೋ ಪ್ಯಾಕೆಟ್ ಅಲ್ಲಿ ಬರೋ ಅಂತದ್ದು ಆಲ್ರೆಡಿ ಲಾಸ್ಟ್ ಟೈಮ್ ನಮ್ಮ ತೋಟಕ್ಕೆ ಹಾಕಿರೋದು ವಿಡಿಯೋನ ಮಾಡಿದ್ದೆ. ಸೊ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರೋದ್ರಿಂದ ಇದನ್ನು ಕೂಡ ನಾವು ಸಜೆಷನ್ ಮಾಡ್ತಾ ಇದೀವಿ. ಸೊ ಇದನ್ನ ನೀವು ಪ್ರಮೋಷನ್ ಅನ್ಕೋತಿರೋ ಅಥವಾ ಇವರು ಹೇಳ್ತಿರೋದು ಚೆನ್ನಾಗಿದೆ ಅನ್ಕೋತಿರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ನನ್ನ ಕಡೆಯಿಂದ ಪ್ಯೂರ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್. ಇದು ಕೂಡ ಸೊ ಹೊಸ ಕಂಪನಿ ಆಗಿರೋದ್ರಿಂದ ಒಂದು ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ಎಷ್ಟೋ ಜನ ಕೇಳ್ತಿದ್ರಿ ಸರ್ ಬೇರೆ ಕಂಪನಿಗಿಂತ ಈ ಯಾವುದು ಕಾಮಧೇನು ಅನ್ನೋದು ರೇಟ್ ಸ್ವಲ್ಪ ಜಾಸ್ತಿ ಇದೆ ಅಂತ. ನೀವು ಬೇರೆ ಯಾವುದೇ ಕಂಪ್ನಿ ನೋಡಿದ್ರು ಕೂಡ ಅವ್ರು ಕೂಡ ಅಂತದ್ದು 40 kg ಚೀಲ ಕೊಡ್ತಾರಣ್ಣ. ಬಟ್ ಇದು 50 kg ಚೀಲ. ಸೊ 300 ರೂಪಾಯಿಗೆಲ್ಲ ಕೊಡ್ತಾವ್ರೆ, ಸೊ 350 ರೂಪಾಯಿ ಕೊಡ್ತಾವ್ರೆ, 400 ರೂಪಾಯಿ ಕೊಡ್ತಾವ್ರೆ ಅಂತ ಹೇಳ್ತಾರೆ. ಕಾಂಪೋಸ್ಟೇ ಬೇರೆ, ಸಿಟಿ ಕಾಂಪೋಸ್ಟೇ ಬೇರೆ. ಇದು ಬಂದು ನಿಮಗೆ ಕಂಪ್ಲೀಟ್ಲಿ ಎಲ್ಲಾ ತರದ್ದು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಇರೋ ಅಂತ ಕಾಂಪೋಸ್ಟ್. ಸಿಟಿ ಕಾಂಪೋಸ್ಟ್ ಅಂದ್ರೆ ಸಿಟಿ ವೇಸ್ಟೇಜ್ ಇಂದ ಮಾಡೋ ಅಂತ ಬರೀ ಸಿಟಿ ಕಾಂಪೋಸ್ಟ್ ಮಾತ್ರ. ಅದು ಅದ್ರಲ್ಲಿ ಯಾವ್ದೇ ತರ ನ್ಯೂಟ್ರಿಷನ್ಸ್ ಮಿಕ್ಸ್ ಮಾಡಿರಲ್ಲ. ಸೊ ಸಿಟಿಯಿಂದ ವೇಸ್ಟೇಜ್ ಬರುತ್ತಲ್ವಾ, ಅದನ್ನ ಡೈಲ್ಯೂಟ್ ಮಾಡಿ ಆ ಡೈಲ್ಯೂಟ್ ಅಲ್ಲಿ ಬರೋ ಕಾಂಪೋಸ್ಟ್ ಮಾತ್ರ. ಬಟ್ ಇದು ನಿಮ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ ಈ ಚೀಲದ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು 450 ಇಂದ 500 ರೂಪಾಯಿಗೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದ್ದಾರೆ. ಡಿಪೆಂಡ್ ನೀವು ಎಷ್ಟು ಚೀಲನ ಪರ್ಚೇಸ್ ಮಾಡ್ತೀರಾ, ಟ್ರಾನ್ಸ್ಪೋರ್ಟೇಷನ್ ಎಷ್ಟು ದೂರ ಇದೆ ಅನ್ನೋದ್ರ ಮೇಲೆ. ಈಗ ಆಲ್ರೆಡಿ ನಿಮಗೆ 450 ರೂಪಾಯಿ ಕೊಟ್ಟಿದ್ದಾರೆ ಅಲ್ವಾ, ಪ್ಯೂರ್ಲಿ ಆಟೆಡ್. ನಾವು ಅಲ್ಲಿಂದ ಗಿಡದ ಜೊತೆಗೆ ನಮ್ಮ ಗಾಡಿನಲ್ಲಿ ಹಾಕೋ ಬಂದು ನಿಮಗೆ ಡೆಲಿವರಿ ಕೊಟ್ಟಿರೋ ಅಂಥದ್ದು. ಸೊ ಇದರಲ್ಲಿ 50 kg ಚೀಲ 450 ರೂಪೀಸ್ಗೆ ಇನ್ಕ್ಲೂಡಿಂಗ್ ವಿತ್ ಡೆಲಿವರಿ ನಮ್ಮದೇ ಗಾಡಿನಲ್ಲಿ ಬಂದಿರೋದ್ರಿಂದ ಇವರು ಡೆಲಿವರಿ ಕೊಟ್ಟಿದ್ವಿ. ಸೊ ಇದು ಅಗ್ರೋಲೈಸರ್ ಮತ್ತು ಅಗ್ರೋ ಸ್ಮೈಲು. ಬಟ್ ಡೈರೆಕ್ಟ್ ಆಗಿ ಇವರ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆನ್ಲೈನ್ ಕೂಡ ಪರ್ಚೇಸ್ನ ಮಾಡ್ಬೋದು. ಸೊ ಇವ್ರ ನಂಬರ್ ಕೂಡ ನಾನು ಆಲ್ರೆಡಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇವ್ರ ನಂಬರ್ ಬೇಕು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ರೆ ನನ್ನ ಪೇಜಲ್ಲಿ ಆಲ್ರೆಡಿ ವಿಡಿಯೋ ಇದೆ, ನೀವು ಹೋಗಿ ನೋಡ್ಕೊಂಡು ಪರ್ಚೇಸ್ನ ಮಾಡ್ಬೋದು. ಇವ್ರದ್ದು ಕೂಡ ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ, ಅದರಲ್ಲೂ ಕೂಡ ಅವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಅಲ್ಲೂ ಕೂಡ ನೀವು ಹೋಗಿ ಪರ್ಚೇಸ್ನ ಮಾಡ್ಕೊಂಡು ಸೊ ನೀವು ಕೂಡ ಪ್ಲಾಂಟೇಶನ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಈ ತರ ನೀವು ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ಕ್ರಮನ ವಹಿಸಿ ಸೊ ನೀವು ಪ್ಲಾಂಟೇಶನ್ ಮಾಡಿದಾಗ ಅಲ್ಲಿ ನಿಮಗೆ ಸಕ್ಸಸ್ ರೇಟಿಂಗ್ ಅನ್ನೋದು ಜಾಸ್ತಿ ಇರುತ್ತೆ, ಆದಾಯ ಅನ್ನೋದು ಕೂಡ ಸಕ್ಸಸ್ ರೇಟಿಂಗ್ ಜೊತೆಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ತಿಳಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರಿಗಾರು ಬೇಕು ಅಂದ್ರೆ ಬರ್ತಾ ಇರೋಂಥ ವಾಟ್ಸ್ಆಪ್ ನಮಗೆ ಡೈರೆಕ್ಟ್ ಆಗಿ ಬುಕಿಂಗ್ ನ ಮಾಡ್ಕೊಳ್ಳಿ, ಅಥವಾ ಕಾಲ್ ಮಾಡಿ ಬುಕಿಂಗ್ ಮಾಡ್ಕೊಂಡು ನಂತರ ನಾವು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.